ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿರುದ್ಧವೇ ಈಗ ಆಪರೇಷನ್ ಮಾಡಲಾಗ್ತಿದೆ. ಅಮೆರಿಕ ಸಂಸತ್ತು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಟ್ರಂಪ್ ನಿರ್ಧಾರಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಅವರ ಪಾರ್ಟಿಯವರೇ ಕೊಟ್ಟಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ತೀವ್ರ ಮುಜುಗರಕ್ಕೀಡಾಗಿದ್ದಾರೆ ಟ್ರಂಪ್ ಅವರು. ಟ್ರಂಪ್ ವಿರುದ್ಧವೇ ಈಗ ಆಪರೇಷನ್ ಮಾಡಲಾಗ್ತಾ ಇದೆ. ಇದು ಅಮೆರಿಕ ಸಂಸತ್ತು ಈ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಟ್ರಂಪ್ ನಿರ್ಧಾರಕ್ಕೆ ಅವರ ಪಾರ್ಟಿಯವರೇ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಂಪ್ ಅವರಿಗೆ ಬಹಳ ದೊಡ್ಡ ತೀವ್ರ ಮುಜುಗರಕ್ಕೆ ಒಳಗಾಗಿರುವಂಥದ್ದು. ಇರಾನ್ ಯುದ್ಧ ಕೊನೆಗೊಳಿಸೋಕೆ ಅಮೆರಿಕ ಸಂಸತ್ತಿನಲ್ಲಿ ಈಗ ಬಿಲ್ ಪಾಸ್ ಮಾಡಲಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಎಡವಟ್ಟು ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಮಸ್ಯೆಯನ್ನ ತಂದಿಡಿತು ಅಂತ ಹೇಳಿ ನಾವು ಕಳೆದ ಹಲವು ತಿಂಗಳಿಂದ ಗಮನಿಸ್ತಾನೆ ಇದ್ದೀವಿ. ಇರಾನ್ ಇಸ್ರೇಲ್ ವಾರ್ ಬರೋದು, ಆ ವಾರಿಂದ ಅಲ್ಲಿನ ಎಷ್ಟು ಜನರಿಗೆ ಹಿಂಸೆ ಆಯಿತು, ಎಷ್ಟು ಜನ ಸತ್ತೋದ್ರು, ಎಷ್ಟು ಜನ ಬದುಕನ್ನು ಕಳ್ಕೊಂಡ್ರು, ಎಷ್ಟು ಜನ ಅವರವರ ಏನಂತಾರೆ ಸಂಸಾರವನ್ನ ಬಲಿ ಪಡೀತು. ಈ ಎಲ್ಲ ಆಯಾಮದಲ್ಲಿ ಇಟ್ಕೊಂಡು ಈಗ ಟ್ರಂಪ್ ವಿರುದ್ಧವೇ ಆಪರೇಷನ್ ಅನ್ನ ಮಾಡಿರುವಂಥದ್ದು ಅಮೆರಿಕ ಸಂಸತ್ತು ಈ ಒಂದು ನಿಟ್ಟಿನಲ್ಲಿ ದಿಡ್ಡ ಹೆಜ್ಜೆ ಇಟ್ಟಿದೆ. ಒಳ್ಳೆ ಶ್ಲಾಘನೀಯ ವಿಚಾರ ಇದು. ಟ್ರಂಪ್ ನಿರ್ಧಾರಕ್ಕೆ ಅವರ ಪಾರ್ಟಿಯವರೇ ಕಮಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಟ್ರಂಪ್ಗೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಂಪ್ ಅವರಿಗೆ ಬಹಳ ದೊಡ್ಡ ಮುಜುಗರ ಆಗಿರುವಂಥದ್ದು. ಇರಾನ್ ಯುದ್ಧವನ್ನ ಕೊನೆಗೊಳಿಸಬೇಕು, ಈ ಯುದ್ಧ ಬೇಡ, ಈ ಯುದ್ಧದಿಂದ ಎಷ್ಟೆಲ್ಲ ನಾಶ ಆಗ್ತಾ ಇದೆ, ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಮೆರಿಕ ಸಂಸತ್ತಿನಲ್ಲಿ ಬಿಲ್ ಪಾಸ್ ಮಾಡಲಾಗಿದೆ. ಇರಾನ್ ಜೊತೆಗಿನ ಯುದ್ಧದಿಂದ ಅಮೆರಿಕನ್ ಸೈನಿಕರನ್ನ ವಾಪಸ್ ಕರೆಸಿಕೊಳ್ಳುವಂತೆ ಅಮೆರಿಕ ಸಂಸತ್ತು ಈಗ ತೀರ್ಮಾನಿಸಿರುವಂಥದ್ದು. ಈ ಬಗ್ಗೆ ಆದೇಶಿಸುವ ಪ್ರಮುಖ ನಿರ್ಣಯವೊಂದನ್ನು ಯುಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಬುಧವಾರ ಅಂಗೀಕರಿಸಿದೆ. ಈ ನಿರ್ಣಯ ಹೆಚ್ಚಾಗಿ ಸಾಂಕೇತಿಕವಾಗಿದ್ರೂ ಕೂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ರಾಜಕೀಯವಾಗಿ ದೊಡ್ಡ ಹೊಡೆತ ಇದು, ದೊಡ್ಡ ಮುಖಭಂಗ ಇದು. ಈ ರೀತಿಯಲ್ಲಿ ಟ್ರಂಪ್ಗೆ ಬಹಳ ಮುಜುಗರ ಆಗಿರುವಂಥದ್ದು. ಯುಎಸ್ ಸದನದಲ್ಲಿ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷವೇ ಬಹುಮತ ಹೊಂದಿತ್ತು. ಆದರೂ ಕೂಡ ಆ ಪಕ್ಷದ 4 ಸದಸ್ಯರು ಡೆಮೊಕ್ರಾಟ್ಗಳೊಂದಿಗೆ ಕೈ ಜೋಡಿಸಿದ್ದಾರೆ. ಪರಿಣಾಮ ನಿರ್ಣಯದ ಪರವಾಗಿ ಮತ ಚಲಾಯಿಸಿದ್ದಾರೆ. ಒಟ್ಟು 215 ಮತಗಳು ಟ್ರಂಪ್ ನಿರ್ಣಯದ ವಿರುದ್ಧ ಆಗಿತ್ತು. ಇನ್ನುಳಿದಂತೆ 208 ಮತಗಳ ಅಂತರದಿಂದ ಈ ಮಸೂದೆ ಅಂಗೀಕಾರಗೊಂಡಿದೆ. ಈ ಬೆಳವಣಿಗೆಯಿಂದ ಅಮೆರಿಕಾದಲ್ಲೂ ಕೂಡ ಆಪರೇಷನ್ ಪ್ರಾರಂಭವಾಗಿದ್ದು ನಿರ್ಣಯ ಸೆನೆಟ್ಗೆ ರವಾನೆಯಾಗಿದೆ. ಆದರೆ ಅಂತಿಮವಾಗಿ ಇದು ಅಧ್ಯಕ್ಷರ ವೀಟೋ ಅಧಿಕಾರದ ಸವಾಲನ್ನು ಎದುರಿಸಬೇಕಾಗುತ್ತೆ. ಇನ್ನು ಈ ನಿರ್ಣಯದ ಕುರಿತು ಎಕ್ಸ್ ಖಾತೆಯಲ್ಲಿ ಹೌಸ್ ಫಾರಿನ್ ಅಫೇರ್ಸ್ ಕಮಿಟಿ ಡೆಮೊಕ್ರಾಟಿಕ್ಸ್ ಪೋಸ್ಟ್ ಅನ್ನು ಹಂಚಿಕೊಂಡಿರುವಂಥದ್ದು. ಅಮೆರಿಕದ ಜನರ ಪರವಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಲಾಗಿರುವುದು. ಇರಾನ್ನಲ್ಲಿ ಅವರು ನಡೆಸ್ತಾ ಇರುವ ಕಾನೂನು ಬಾಹಿರ ಯುದ್ಧವನ್ನ ಕೊನೆಗೊಳಿಸುವ ಸಮಯ ಬಂದಿದೆ ಅಂತ ಹೇಳಿ ಇಲ್ಲಿ ಎಕ್ಸ್ನಲ್ಲಿ ಕಿಡಿಕಾರಲಾಗಿದೆ. 3 ತಿಂಗಳ ಹಿಂದೆ ಇರಾನ್ ವಿರುದ್ಧ ಯುದ್ಧ ಆರಂಭವಾದಾಗಿನಿಂದ ರಿಪಬ್ಲಿಕನ್ ನಿಯಂತ್ರಿತ ಹೌಸ್ ಸೇನಾ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವಂತೆ ಟ್ರಂಪ್ ಮೇಲೆ ಒತ್ತಡ ಕೂಡ ಬಂದಿತ್ತು. ಆದರೆ ಟ್ರಂಪ್ ಇದಕ್ಕೆ ಗಮನ ನೀಡಿರಲಿಲ್ಲ. ಈಗ ಟ್ರಂಪ್ ನಿರ್ಧಾರದ ವಿರುದ್ಧದ ಮಸೂದೆಯನ್ನ ಅನುಮೋದಿಸಲಾಗಿದೆ. ಈ ರೀತಿಯ ಅಧ್ಯಕ್ಷರ ತೀರ್ಮಾನದ ವಿರುದ್ಧ ಮಸೂದೆಗೆ ಬಹುಮತ ಸಿಕ್ಕಿರೋದು ಅಮೆರಿಕಾದಲ್ಲಿ ಇದೇ ಮೊದಲ ಬಾರಿ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಅವರ ಪಕ್ಷದವರೇ ಮುಗಿಬಿದ್ದಿರೋದು ಫಾರ್ ದ ಫಸ್ಟ್ ಟೈಮ್ ಇದು. ಹೀಗಾಗಿ ಈ ಯುದ್ಧ ಅಹಿಂಸೆಗೆ ಒಂದು ಬ್ರೇಕ್ ಅನ್ನ ಹಾಕಲಾಗಿರುವಂಥದ್ದು.